ಹಾಗಾದ್ರೆ ಅಲ್ಟಿಮೇಟ್ಲಿ ನಾವು ವ್ಯೂವರ್ಸ್ಗೆ ಚಾಯ್ಸ್ ಕೊಡ್ಬೇಕಾಗುತ್ತೆ. ಏನಂದ್ರೆ ಯಾವ ಕಾರ್ಯಕ್ರಮನ ಅವ್ರು ತಗೋಬೇಕು, ಯಾವ್ದನ್ನ ತಗೋಬಾರ್ದು ಅನ್ನೋದು ಅವ್ರಿಗೆ ಚಾಯ್ಸ್ ಕೊಡ್ಬೇಕಾಗುತ್ತೆ. ಹೌದು. ಆಮೇಲೆ ಇಲ್ಲಿ ಏನಾಗುತ್ತೆ, ವ್ಯೂವರ್ಸ್ ಗೊಂದಲ. ಈಗ ಮೊದಲ ಮಾರ್ಕೆಟ್ ಅಲ್ಲಿ ನಾವು ಫಸ್ಟ್ ಏನೋ ಸೋಪ್ ತಗೋಬೇಕು ಅಂದ್ರೆ ಬೆರಳೆಣಿಕೆ ಸೋಪ್ ಇತ್ತು, ಶಾಂಪೂ ಇತ್ತು. ಇವಾಗ ಆಗಲ್ಲ, ಒಂದ್ ದೊಡ್ಡದಾಗಿ ಬಜಾರೇ ಇರತ್ತೆ, ದೊಡ್ಡದಾಗಿ ಒಂದು ಶೋರೂಮ್ ತರ ಇಟ್ಬಿಡ್ತಾರೆ. ನಾನು ಯಾವ ಸೋಪ್ ಯೂಸ್ ಮಾಡ್ಲಿ, ಯಾವ ಶಾಂಪೂ ಯೂಸ್ ಮಾಡ್ಲಿ ನನಗೆ ಗೊತ್ತಾಗಲ್ಲ. ಅಂದ್ರೆ ಯಾವ್ದು ಒಳ್ಳೆ ಪ್ರಾಡಕ್ಟ್, ಯಾವ ಪ್ರಾಡಕ್ಟ್ ಅಷ್ಟು ಒಳ್ಳೇದಾಗಿಲ್ಲ, ಅಥವಾ ಅದು ಹೆಲ್ತಿಗೆ ಬೆನಿಫಿಟ್ ಇಲ್ಲ, ತಗೊಳ್ಳೋ ಮುಂಚೆನೇ ನಮಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಆ ತರ ಈ ಒಂದು ಎಂಟರ್ಟೈನ್ಮೆಂಟ್ ಮನರಂಜನೆಯಲ್ಲೂ ಈಗೇನಾಗಿದೆ, ಗೊಂದಲ ಆಗ್ಬಿಟ್ಟಿದೆ. ಅದೇ ನಾನು OTT ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಆಪ್ ನೋಡಿದ್ರೆ ತೆಗೆದ್ರೆ ಸಾವಿರಾರು ಸಿನಿಮಾಗಳು, ಎಲ್ಲಾ ಕಡೆಯಲ್ಲೂ ಸಿನಿಮಾ, ಆಮೇಲೆ ಎಲ್ಲಾ ಕಡೆಯಲ್ಲೂ ವೆಬ್ ಸೀರೀಸ್ಗಳು, ಆಮೇಲೆ ಸೀರಿಯಲ್ಗಳು, ಅದು ಇದು ಟಿವಿ ಪ್ರೋಗ್ರಾಮ್ಗಳು, ಪ್ಲಾಟ್ಫಾರ್ಮ್, ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ರೀಲ್ಸ್ಗಳು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ. ಹೇಳದ್ನಲ್ಲ, ನಮ್ಗೆ ಪಟ್ಟಿ ಮಾಡಕ್ಕೆ ಸಾಲಲ್ಲ, ಅಷ್ಟು ದೊಡ್ಡದು ಬೆಳೀತಾ ಹೋಗುತ್ತೆ. ಗೊಂದಲ ನಾವು ಯಾವ್ದು ಏನ್ ಬೇಕು ಅಂತ ನಮಗೆ ಕನ್ಫ್ಯೂಷನ್ ಆಗ್ತದೆ, ಗೊಂದಲಗಳಿರುತ್ತೆ. ಹಾಗಾಗಿ ಈಗ ನಾವು ಒಂದು ಮನರಂಜನೆಯನ್ನು ಕೊಡ್ತೀವಿ ಅಂದ್ರು ನಾವು ಅಧ್ಯಯನ ಮಾಡಿ ಕೊಡ್ಬೇಕಾಗತ್ತೆ. ಅಂದ್ರೆ ಈಗ ನಾನು ಒಂದು ಸಿನಿಮಾನೋ ಅಥವಾ ಒಂದು ಸೀರಿಯಲ್ ಅಥವಾ ರಂಗಭೂಮಿಯ ಒಂದು ನಾಟಕನೋ ಯಾವುದೇ ಇರ್ಬೋದು, ಯಾವುದನ್ನ ಈ ಪ್ರೇಕ್ಷಕನಿಗೆ ತಲುಪಿಸ್ತೀನಿ ಅಂದ್ರು ಇವಾಗ ನಾನು ಅಧ್ಯಯನ ಮಾಡಿ ಅದರಲ್ಲಿ ಒಂದು ಒಳ್ಳೇದನ್ನ, ಬೆಸ್ಟ್ ಅನ್ನೋದನ್ನ ಕೊಡೋ ತರದಲ್ಲಿ ನಾನು ಅದು ಕ್ರಿಯೇಟ್ ಮಾಡಿ ಕೊಡ್ಬೇಕಾಗತ್ತೆ. ಹಾಗಾದ್ರೆ ಈಗ ತುಂಬಾ ಚಾಲೆಂಜಸ್ ಇದೆ ಅಂತ ಹೇಳ್ತೀರಾ? ಅಂದ್ರೆ ಇವಾಗಿನ ಸಿನಿಮಾ ಇರ್ಬೋದು, ಸೀರಿಯಲ್ ಇರ್ಬೋದು, ಅಥವಾ ರಂಗಭೂಮಿ ಯಾವುದೇ ಇರ್ಬೋದು, ಇಷ್ಟೊಂದು ಚಾಯ್ಸಸ್ ಇರೋದ್ರಿಂದ ಸೊ ಇವರೆಲ್ರಿಗೂ ಒಂದು ಬಿಗ್ಗೆಸ್ಟ್ ಚಾಲೆಂಜ್. ಹೌದು, ಎಲ್ಲಾ ಮನರಂಜನೆ ಮಾಧ್ಯಮಕ್ಕೂ ಒಂದು ಚಾಲೆಂಜ್ ಇದೆ, ಆಯ್ತಾ, ಒಂದು ಸವಾಲು. ನಾನು ಹೇಗೆ ಒಳ್ಳೆಯ ಕಾರ್ಯಕ್ರಮವನ್ನು ಕೊಡಬೇಕು, ನಾನು ಹೇಗೆ ಅದನ್ನ ಕ್ರಿಯೇಟ್ ಮಾಡಬೇಕು, ನಾನು ಅದಕ್ಕೆ ಏನೇನು ತಯಾರಿ ಮಾಡ್ಕೋಬೇಕು, ಈ ತರದ ಎಲ್ಲಾ ರೀತಿಯಾದಂತಹ ಒಂದು ಸವಾಲಿದೆ. ಆ ಸವಾಲನ್ನು ಎದುರಿಸ್ಕೊಂಡೇ ಅವನು ಕೊಡಬೇಕು. ಅಂದ್ರೆ ಸುಲಭವಾಗಿ ಇಲ್ಲ. ಇದೆಲ್ಲ ಈ ತಂತ್ರಜ್ಞಾನ ಅನ್ನೋದು ಬೆಳವಣಿಗೆ ಹೊಂದಿ, ತಂತ್ರಜ್ಞಾನ ಅನ್ನೋದು ಮನರಂಜನೆ ಒಟ್ಟಿಗೆ ಸೇರ್ಕೊಂಡು ನಮ್ಗೆ ತುಂಬಾ ಸವಾಲಾಗಿದೆ. ಈಗ ಪ್ರೆಸೆಂಟ್ ತಗೊಂಡ್ರೆ 2023-24 ತಗೊಂಡ್ರೆ ಈಗ AI ಜಮಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಎಂಟ್ರಿ ಕೊಟ್ಟಿದೆ. ಈ AI ಜಮಾನ ಎಂಟ್ರಿ ಕೊಟ್ಟು ಏನಾಗಿದೆ ಅಂತಂದ್ರೆ, ಈಗ ನನ್ನ ರೀತಿಯದ್ದೇ ಒಂದು ಕಾರ್ಟೂನ್ ಬೊಂಬೆಯನ್ನ ಉಪಯೋಗಿಸ್ಕೋಬಹುದು, ಕ್ರಿಯೇಟ್ ಮಾಡಬಹುದು, ಅಥವಾ ಯಾವುದೋ ಒಂದು ಕಥೆಯನ್ನ ನಾನು ಅಲ್ಲ ಹಾಕ್ತು ಅಂತಂದ್ರೆ ಅದೇ ಕಥೆ, ಚಿತ್ರಕಥೆ ಎಲ್ಲ ಬರೆದು ಕೊಟ್ಬಿಡತ್ತೆ. ಸಾಂಗ್ ಅನ್ನ ಕ್ರಿಯೇಟ್ ಮಾಡಬಹುದು, ಕ್ಲೋನ್ ಮಾಡಬಹುದು, ಬೇರೆ 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 ಆಪ್ಷನ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನೋದು ಬರ್ತಾ ಇದೆ, ಈಗ ಬೆಳವಣಿಗೆ ಆಗ್ತಾ ಇರುವಂತದ್ದು ಪ್ರೆಸೆಂಟ್. ಸೊ ಅದು ತುಂಬಾ ಚಾಲೆಂಜ್ ಆಗುತ್ತಾ ಅಥವಾ ಸಹಾಯ ಆಗುತ್ತೆ ಅಂತ ಅನ್ಸುತ್ತಾ? ಸಹಾಯ ಅನ್ನೋದಕ್ಕಿಂತಲೂ ಈಗ ನನಗೆ ಮೊದಲು ತುಂಬಾ ಎಕ್ವಿಪ್ಮೆಂಟ್ಸ್ ಗಳು ಇರ್ತಾ ಇತ್ತು, ಅದಕ್ಕೆ ನಾನು ಖರ್ಚು ಮಾಡಬೇಕಿತ್ತು, ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕಿತ್ತು. ಇದು ಹಾಗಲ್ಲ, ವಿತೌಟ್ ಇನ್ವೆಸ್ಟ್ಮೆಂಟ್ ಕಡಿಮೆ ಮಾಡ್ತಾ ಇದೆ. ನಾನು ಕೊಟ್ಬಿಟ್ರಾಯ್ತು ಒಂದು. ಆದ್ರೆ ಏನು ಅಂತಂದ್ರೆ ಇದರಲ್ಲೂ ಕೆಲವು ಅಧ್ಯಯನಗಳು ಬೇಕು, ನಾನು ಹೇಗೆ ಮಾಡಬೇಕು ಅನ್ನೋದು. ನಾನೇನೋ ಒಂದು ಫೋಟೋ ಮಾಡ್ತೀನಿ ಅಥವಾ ಒಂದು ವಿಡಿಯೋ ಮಾಡ್ತೀನಿ ಅಂತಂದ್ರೆ ರಿಲೇಟೆಡ್, ಅದಕ್ಕೆ ಹೇಗೆ ನಾನು ಪ್ರಾಂಪ್ಟ್ ಕೊಡಬೇಕು, ಆ ಪ್ರಾಂಪ್ಟ್ ಕೊಡೋ ವಿಧಾನ ನನಗೆ ಗೊತ್ತಿರಬೇಕು, ಹೌದಾ? ಹಾಗೆ ನಾನು ಯಾವುದೋ ಒಂದು ಸಾಂಗ್ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ನನಗೆ ಸಾಂಗಿಗೆ ಏನ್ ಬೇಕು, ಬೀಟ್ಸ್ ಗಳು ಬೇಕು, ಅದರ ಬಗ್ಗೆ ನಾಲೆಜ್ ಇರಬೇಕು. ಈಗ ವಿಷಯ ಕೊಟ್ಟಿದ್ದನ್ನ ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕ್ರಿಯೇಟ್ ಮಾಡ್ಬಿಡುತ್ತೆ ಅದು. ಬಟ್ ಅದು ಕ್ವಾಲಿಟಿ, ಮನುಷ್ಯನ ಕ್ರಿಯೇಟಿವಿಟಿಯ ಕ್ವಾಲಿಟಿ ಇರುತ್ತಾ? ಮನುಷ್ಯನ ಎಲ್ಲೇ ಇರೋದು. ಇದು ಸುಲಭವಾಗಿ ಕೈ ಎಟಕದ ಹಾಗೆ ಏನಾಗತ್ತೆ ನಮ್ಗೆ, ನಾನು ಕೂಡ ಮಾಡ್ಬೋದು, ನಾನು ಹಾಡು ಹೇಳದೇ ಇರೋನು ಹಾಡು ಹೇಳ್ತಾ ಇದ್ದೀನಿ ಅನ್ನೋ ತರದಲ್ಲಿ ನನ್ನ ವಾಯ್ಸ್ ಅಲ್ಲಿ ಒಬ್ಬ ಹಾಡುಗಾರನ ಸೃಷ್ಟಿ ಮಾಡಬಹುದು, ಹೌದಾ? ಆಮೇಲೆ ನಾನೇನೋ ಕಥೆ ಹೇಳ್ತೀನಿ ಅಂದ್ರೆ ನನ್ನ ಕಥೆಗೆ ಬೇಕಾಗಿರೋ ಕಾರ್ಟೂನು, ನನಗ್ ಕಥೆಗೆ ಬೇಕಾಗಿರೋ ಸೀನರಿಗಳನ್ನ ನಾನು ಕ್ರಿಯೇಟ್ ಮಾಡ್ಕೋಬಹುದು. ಇಲ್ಲಿ CG ವರ್ಕ್ ಇಲ್ಲ, ಆಮೇಲೆ ಯಾವುದೇ ಕೂಡ ಗ್ರೀನ್ ಮ್ಯಾಟ್ ಇಲ್ಲ, ಆಮೇಲೆ ಎಕ್ವಿಪ್ಮೆಂಟ್ಸ್ ಇಲ್ಲ, ಆಮೇಲೆ ಎಲ್ಲೋ ಹೋಗಿ ನಾನು ಒಂದು ಸ್ಟುಡಿಯೋದಲ್ಲಿ ಮಾಡಬೇಕು ಅಂತ ಇಲ್ಲ. ಈ ತರ ಇನ್ವೆಸ್ಟ್ಮೆಂಟ್ಸ್ ಕಡಿಮೆ. ಟ್ಯಾಲೆಂಟ್ ಅನ್ನೋದು, ಪ್ರತಿಭೆ ಅನ್ನೋದನ್ನ ನಾವು ತಗೊಂಡಾಗ ಎಲ್ಲೋ ಒಂದ್ ಕಡೆಗೆ ನಿಜವಾದ ಪ್ರತಿಭೆಗಳಿಗೆ ಅಸಮಾಧಾನ ಆಗ್ಬೋದು. ಯಾಕೆಂದ್ರೆ ನಾನು ನಿಜವಾಗ್ಲೂ ಹಾಡ್ತಾ ಇದ್ದೆ, ನಾನು ನಿಜವಾಗ್ಲೂ ಡ್ಯಾನ್ಸ್ ಮಾಡ್ತಾ ಇದ್ದೆ, ನಾನು ನಿಜವಾಗ್ಲೂ ಕಥೆ ಬರೀತಾ ಇದ್ದೆ,
ಇದೆಲ್ಲವನ್ನೂ ಕೂಡ ಏನಾಗಿದೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅನ್ನೋದು ಒಬ್ಬ ನಿಜವಾದ ಇಂಟೆಲಿಜೆಂಟಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ನುಂಗ್ತಾ ಇದೆ. ನಿಜವಾದ ಇಂಟೆಲಿಜೆಂಟ್ ಏನಿದಾನೆ ಅವನು ಸೈಡ್ ಆಗ್ತಾ ಇದ್ದಾನೆ. ಸೊ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅವನ ಪ್ಲೇಸ್ ಅನ್ನ ಆಕ್ಯುಪೈ ಮಾಡ್ಕೊತಾ ಇದೆ. ಸೊ ಅದು ಒಂದು ನಮ್ಗೆ ಚಾಲೆಂಜ್ ಇರುವಂತದ್ದು. ಆದ್ರೆ ಇದೆಲ್ಲ ಮೀರಿ ಇವಾಗ ಎಂಟರ್ಟೈನ್ಮೆಂಟ್ ಕೊಡ್ಲೇಬೇಕಾಗುತ್ತೆ. ಮನರಂಜನೆಯನ್ನ ನಾವು ಹೇಗೆ ಉಳಿಸ್ಕೊಂಡು ಹೋಗ್ತೀವಿ, ಬೆಳೆಸ್ಕೊಂಡು ಹೋಗ್ತೀವಿ ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕು. ಈಗ ನಾವು ರಂಗಭೂಮಿ ಅಂತ ತಗೊಂಡ್ರೆ, ರಂಗಭೂಮಿ ಅವಾಗಲೂ 10ನೇ ಶತಮಾನದ ಹಿಂದಿನಿಂದನೂ ಇತ್ತು, ಇವಾಗ್ಲೂ ಇತ್ತು, ಮುಂದೆ ಇರತ್ತೆ ಅನ್ನೋದಕ್ಕೇನು ಅಂತಂದ್ರೆ ನಾವು ಏನಾಗ್ತೀವಿ, ಲೈವ್ ಆಗಿ ಪ್ರೇಕ್ಷಕ ಮತ್ತೆ ಕಲಾವಿದ ಇರಬಹುದು, ಇಬ್ರು ಲೈವ್ ಆಗಿರ್ತೀವಿ, ಮುಖಾಮುಖಿಯಾಗಿರ್ತೀವಿ. ಆಮೇಲೆ ಇಲ್ಲೇನು ಅಂದ್ರೆ ನಿಜವಾದ ಭಾವನೆಗಳು ವ್ಯಕ್ತ ಆಗ್ತಾ ಇರ್ತಾರೆ. ನಟ ಇರಬಹುದು, ಅವನ ಅಭಿನಯಿಸುವಂತ ಕಥೆ ಇರಬಹುದು, ಅದು ಏನು ಅಂತಂದ್ರೆ ಭಾವಪೂರ್ಣವಾಗಿ ಒಬ್ಬ ಪ್ರೇಕ್ಷಕನಿಗೆ ಕನೆಕ್ಟ್ ಆಗ್ತಾ ಇರ್ತದೆ. ಅದು ಲೈವ್ ಆಗಿ ಕನೆಕ್ಟ್ ಆಗ್ತಾ ಇರುತ್ತೆ. ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ಗಳು ಇಲ್ಲಿ ಕ್ರಿಯೇಟ್ ಆಗಲ್ಲ. ಯಾವುದೇ ಏನಾದ್ರೂ ಒಂದು, ಈಗ ರಂಗಸಜ್ಜಿಕೆಯಲ್ಲಿ ಏನೇ ಮಾಡಿದ್ರು, ಆ ಬದಲಾವಣೆಗಳನ್ನು ಮಾಡಿದ್ರು, ಅದು ಕಥೆಗೆ ಪೂರಕವಾಗಿ ಒಂದು ಸಿಂಬಾಲಿಕ್ ಆಗಿರುತ್ತೆ. ಆಯ್ತಾ? ಯಾವುದನ್ನು ಅದು ಕೂಡ ಸಿಂಬಾಲಿಕ್ ಆಗಿರುತ್ತೆ ಬಿಟ್ರೆ ಯಾವುದನ್ನು ಕೂಡ ಆಕ್ಯುಪೈ ಮಾಡಿಕೊಳ್ಳಲ್ಲ. ಈಗ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಪ್ರತಿಭೆಯನ್ನೇ ಆಕ್ಯುಪೈ ಮಾಡ್ಕೊಳ್ತಾ ಇದೆ. ಸೊ ಇಲ್ಲಿ ಯಾರು ಹಾಡುಗಾರರಲ್ಲ, ಆಮೇಲೆ ಯಾರು ಮಾತುಗಾರರಲ್ಲ, ಅವರು ವರ್ಷಾನ್ಗಟ್ಲೆ ಸಾಧನೆ ಮಾಡಿ ಕಲ್ತಿರೋದು ಇದು 1 ಸೆಕೆಂಡ್ ಅಲ್ಲಿ ಓವರ್ಟೇಕ್ ಮಾಡ್ತಾರೆ. ಯಾರು ರೈಟರು ಒಂದು ಗೊತ್ತಾಗಲ್ಲ. ಆ ತರದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಸೊ ಇದೆಲ್ಲವೂ ಕೂಡ ನಮ್ಗೆ ಸವಾಲಾಗಿದೆ. ನಾವು ನಿಜವಾಗಿಯೂ ಮನಮುಟ್ಟುವ ಹಾಗೆ, ಈ ಪ್ರೇಕ್ಷಕರಿಗೆ ತಲುಪುವ ಹಾಗೆ ನಾವು ಯಾವ ಮನರಂಜನೆಯನ್ನ ಕೊಡ್ತೀವಿ ಅನ್ನುವಂಥದ್ದು ನಮ್ಮಲ್ಲಿರುವಂತಹ ಸವಾಲು. ಸೊ ಆ ಸವಾಲನ್ನ ನಾವು ಕರೆಕ್ಟ್ ಆಗಿ ಅಧ್ಯಯನ ಮಾಡಿಕೊಂಡು, ಕರೆಕ್ಟ್ ಆಗಿ ನಾವು ನೋಡಿಕೊಂಡು ಪ್ರೇಕ್ಷಕರಿಗೆ ಕೊಟ್ವಿ ಅಂತಾದ್ರೆ ಖಂಡಿತವಾಗಿಯೂ ಪ್ರೇಕ್ಷಕರು ಎಲ್ಲಾ ಸಮಯದಲ್ಲೂ ನಮ್ಮನ್ನ ಪ್ರೋತ್ಸಾಹಿಸ್ತಾರೆ ಮತ್ತು ನಮ್ಮ ಜೊತೆಗೆ ಇರ್ತಾರೆ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಈಗ ಅಷ್ಟೇ ಅಲ್ಲ, ನೀವು ಹೇಗೆ ಒಂದು ಮನರಂಜನೆ ಅನ್ನೋದು ಶುರುವಾಯಿತು ಅನ್ನೋದ್ರಿಂದ ಹಿಡಿದು ಇವತ್ತಿನ ಮನರಂಜನೆಯವರೆಗೂ ಮತ್ತು ತಂತ್ರಜ್ಞಾನ ಹೇಗೆ ಬೆಳೆದು ಬಂತು, ಅದರ ಜೊತೆ ಮನರಂಜನೆ ಹೇಗೆ ಜಾಯಿನ್ ಆಯ್ತು ಅನ್ನೋದನ್ನ ತುಂಬಾ ಸಂಕ್ಷಿಪ್ತವಾಗಿ ಹೇಳಿದ್ರಿ. ನಾವು ಆಗ್ಲೇ ಈ ಸೆಗ್ಮೆಂಟ್ ಹೆಸರು ಹೇಳಿದಾಗೆ ವಿಷಯ ಮಂಥನ ಏನಿದೆ, ಖಂಡಿತವಾಗ್ಲೂ ಈ ಮಂಥನದಿಂದ ನಮಗೆ ಸಾಕಷ್ಟು ವಿಷಯಗಳು ತಿಳಿತು. ಅಷ್ಟೇ ಅಲ್ಲದೆ ನನಗನ್ಸಿದ್ದು ಪ್ರತಿಯೊಂದು ವಿಷಯದಲ್ಲೂ ಪ್ಲಸ್ ಅಂಡ್ ಮೈನಸ್, ಪ್ರೋಸ್ ಅಂಡ್ ಕಾನ್ಸ್ ಇದ್ದೇ ಇರುತ್ತೆ. ಹಾಗೆ ಆಗ ಇದ್ದಿದ್ದಂತಹ ಮತ್ತು ಈಗ ಇರುವಂತಹ ಎಲ್ಲಾ ಒಂದು ಮನರಂಜನೆಯ ಒಂದು ಡಿಫರೆಂಟ್ ಏನಂತಾರೆ ಜನರೇಷನ್ ಅಲ್ಲೂ ಇದ್ದಿದ್ದಂತಹ ಪ್ಲಸ್ ಮೈನಸ್ ಸಹ ನಾವು ಡಿಸ್ಕಸ್ ಮಾಡಿದ್ವಿ. ತುಂಬಾ ಒಳ್ಳೆ ವಿಷಯ ಅಂತ ನನಗೆ ಭಾರಿ ಖುಷಿ ಆಯ್ತು. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಾವು ನಮಗೆ ಅನಿಸಿರುವಂತಹ ವಿಷಯವನ್ನ ತಗೊಂಡು ನಮಗೆ ಏನು ನಾಲೆಡ್ಜ್ ಇನ್ಫಾರ್ಮೇಶನ್ಸ್ ಇದೆ ಅದರ ವಿಷಯ ಇಟ್ಕೊಂಡು ನಾವು ಒಂದಷ್ಟು ಚರ್ಚೆಗಳನ್ನ ಮಾಡಿದ್ವಿ, ವಿಶ್ಲೇಷಣೆಯನ್ನ ಮಾಡಿದ್ವಿ. ಸೊ ಇದಲ್ಲೇನೆ ನೀವು ಸಹ ನಿಮಗೆ ಇನ್ನೇನಾದ್ರೂ ವಿಷಯಗಳು ಗೊತ್ತಿದ್ರೆ ಈ ವಿಚಾರವಾಗಿ ಅಥವಾ ಯಾವ್ದಾನ ವಿಷಯಗಳು ನಿಮ್ಗೆ ಹೇಳಬೇಕು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾಕೆಂದ್ರೆ ನಾವು ಯಾವಾಗ್ಲೂ ತಿಳ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ, ತಿಳಿಸಕ್ಕೂ ರೆಡಿ ಇದ್ದೀವಿ. ಸೊ ಈ ಕಾರ್ಯಕ್ರಮದ ಉದ್ದೇಶ ನಾವು ಬೇರೆಯವರಿಂದನೂ ತಿಳ್ಕೊಳ್ಳೋದು ಮತ್ತು ನಮಗ್ ತಿಳಿದಿರೋದನ್ನ ಇನ್ನೊಬ್ರಿಗೆ ತಿಳಿಸೋದು. ಸೊ ವಿ ಆರ್ ರೆಡಿ ಟು ಲರ್ನ್ ಅಂಡ್ ರೆಡಿ ಟು ಟೀಚ್ ಆಲ್ಸೋ. ಇದಲ್ಲೇನೆ ನಿಮಗೆ ಇನ್ನು ಬೇರೆ ಯಾವ್ದಾನ ವಿಷಯದ ಬಗ್ಗೆ ಮಾತಾಡಬೇಕು, ಈ ವಿಷಯದ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಈ ವಿಷಯ ಮಂಥನ ಆಗಬೇಕು, ಇದರಿಂದ ಹೆಚ್ಚು ವಿಷಯಗಳು ಜನಕ್ಕೆ ತಿಳಿಯುತ್ತೆ ಅನ್ನೋ ಹಾಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಆ ವಿಷಯನ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ಸೆಗ್ಮೆಂಟ್ ನ ನಾವು ಇಲ್ಲಿಗೆ ಸಮಾಪ್ತಿ ಮಾಡ್ತಿದ್ದೀವಿ. ಹಾಗೆ ಒನ್ ಮೋರ್ ಥಿಂಗ್, ಈ ಒಂದು ಏನು ವಿಲ್ ಕ್ರಿಯೇಷನ್ಸ್ ಕನ್ನಡ ಚಾನೆಲ್ ಇದೆ, ಆ ವಿಲ್ ಕ್ರಿಯೇಷನ್ ಚಾನೆಲ್ ನ ಕಾರ್ಯಕ್ರಮ ನೀವು ದಯವಿಟ್ಟು ಹೆಚ್ಚು ಜನಕ್ಕೆ ಶೇರ್ ಮಾಡಿ, ಲೈಕ್ ಬಟನ್ ಒತ್ತಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀವಿ. ಬೆಲ್ ಬಟನ್ ನ ಪ್ರೆಸ್ ಮಾಡಿ, ಏಕೆಂದ್ರೆ ಮುಂದಿನ ಮಂಥನ ವಿಷಯ ನಿಮಗೆ ಫಸ್ಟ್ ತಲುಪಬೇಕಲ್ವಾ, ಅದಕ್ಕೋಸ್ಕರ. ಇನ್ನ ಮುಂದಿನ ಸೆಗ್ಮೆಂಟ್ ಅಲ್ಲಿ ಇನ್ನ ಹೊಸ ವಿಷಯ ತಗೊಂಡು ಆ ವಿಷಯದ ಮಂಥನನ ಮಾಡಕ್ಕೆ ನಾವು ರೆಡಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.